ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಂತೂ ನಮ್ಮ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರಲ್ಲ ಅಂತಾನೆ ಹೇಳಕ್ಕಾಗಲ್ಲ. ಇದ್ದಕ್ಕಿದ್ದಂಗೆ ಮಳೆ ಬರುತ್ತೆ, ಇದ್ದಕ್ಕಿದ್ದಂಗೆ ಮಳೆ ನಿಂತೋಗಿರುತ್ತೆ. ಬಿಸಿಲು ಬಂದರೂ ಕೂಡ ಬಿಸಿಲಲ್ಲಿ ಕೂಡ ಮಳೆ ಬರ್ತಾನೆ ಇರುತ್ತೆ. ಇವತ್ತು ಮಳೆ ಬರಲ್ಲ ಅಂತ ತಿಳ್ಕೊಂಡು ದೊಡ್ಡದಾಗಿ ರಂಗೋಲಿ ಹಾಕಿರ್ತೀವಿ. ಅದು ನೋಡಿದ್ರೆ ಇದ್ದಕ್ಕಿದ್ದಂಗೆ ಮಳೆ ಬಂದು ರಂಗೋಲಿನ ಹಾಳಾಗುತ್ತೆ. ಅವಾಗ ತುಂಬಾನೇ ಬೇಜಾರಾಗುತ್ತೆ. ಈ ಕಂಟಿನ್ಯೂಸ್ ಒಂದು ವಾರದಿಂದ ಮಳೆ ಬರ್ತಾನೆ ಇದೆಯಲ್ಲ ಅನ್ನೋ ಕಾರಣಕ್ಕೆ ನಾನು ಚಿಕ್ಕದಾಗಿ ರಂಗೋಲಿ ಹಾಕ್ತಾ ಇದ್ದೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಇವತ್ತು ಟಿಫನ್ಗೆ ಅಂತ ಅಂದ್ಬಿಟ್ಟು ಮೆಂತ್ಯ ಚಪಾತಿ ಮಾಡಿ, ಹಾಗೆ ಮಶ್ರೂಮ್ ಇತ್ತು, ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಚಪಾತಿ ಒಂದೇ ಥರ ಚಪಾತಿ ತಿಂದು ಬೇಜಾರಾಗಿದ್ರೆ ಈ ಥರ ಮೆಂತ್ಯ ಚಪಾತಿ, ಇಲ್ಲ ಪಾಲಕ್ನ ಬೇಯಿಸ್ಬಿಟ್ಟು ಪಾಲಕ್ ಚಪಾತಿ, ಈ ಥರ ಏನಾದರೂ ಡಿಫ್ರೆಂಟಾಗಿ ಒಂದೊಂದು ಸಲ ಒಂದೊಂದು ಥರ ಮಾಡ್ತಾ ಇದ್ರೆ ವೆರೈಟಿ ತಿನ್ನೋದಕ್ಕೂ ಇಷ್ಟ ಆಗುತ್ತೆ. ಹಾಗೆ ಈಗ ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಸೊಪ್ಪನ್ನ ಈ ಥರ ನಾವು ಸೇರಿಸೋದಕ್ಕೂ ಈಸಿ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನಮ್ಮನೇಲಿ ಪ್ರತಿ ಸಲ ಮೆಂತ್ಯ ಸೊಪ್ಪು ತೊಗೊಂಬಂದ್ರು ಮೆಂತ್ಯ ಸೊಪ್ಪನ್ನ ಯಾವಾಗಲೂ ನಾವು ಮೆಂತ್ಯ ಬಾತ್ಗೆ, ಮೊಸೊಪ್ಪಿಗೆ, ಮೇಥಿ ಚಿಕನ್ಗೆ, ಇಲ್ಲಾಂದರೆ ಈ ಥರ ಚಪಾತಿಗೆ, ಪರೋಟಾಗೆ, ಈ ಥರ ಎಲ್ಲದಕ್ಕೂ ನಾವು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತಾ ಇರ್ತೀವಿ. ಪ್ರತಿ ವಾರನೂ ಯೂಸ್ ಮಾಡ್ತೀವಿ. ಇದನ್ನು ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಕೈ ಇರೋದ್ರಿಂದ ಮಕ್ಳುಗಳಿಗೆ ಇಷ್ಟ ಆಗಲ್ಲ. ಚಿಕ್ಕ ಮಕ್ಳುಗಳಿಗೂ, ನಮ್ಮನೇಲಿನ ದೊಡ್ಡ ಮಕ್ಳಿದ್ದಾರೆ ಓಕೆ, ಚಿಕ್ಕ ಮಕ್ಳುಗಳಿಗೆ ಇಷ್ಟ ಆಗಲ್ಲ. ಅವ್ರುಗಳಿಗೆ ಈ ಥರ ನಾವು ಮೆಂತ್ಯ ಬಾತ್ ಆಗಲಿ ಅಥವಾ ಮೇಥಿ ಚಿಕನಲ್ಲಾಗಲಿ ಅಥವಾ ಈ ಥರ ಚಪಾತಿನಲ್ಲಿ ಹಾಕ್ಕೊಡೋದ್ರಿಂದ ಮಕ್ಕಳಿಗೆ ಯಾವುದೇ ಥರ ಕೈ ಅಂಶನೂ ಗೊತ್ತಾಗೋದಿಲ್ಲ. ಅವ್ರು ಈಸಿಯಾಗಿ ತಿಂತಾರೆ. ಹೆಲ್ತ್ ವೈಸ್ ಕೂಡ ಒಳ್ಳೇದು ಅಂತ ನಾವು ಯೂಸ್ ಮಾಡೋದು. ಮೆಂತ್ಯ ಸೊಪ್ಪಿನಲ್ಲಿ ಈಗೆಲ್ಲ ಏನು ಮಾಡ್ತಾರೆ ಅಂದರೆ ಎಲೆ ಮಾತ್ರ ಬಿಡಿಸ್ಕೊಂಡು ಇಲ್ಲ ತುದಿನ ಮಾತ್ರ ಬಿಡಿಸ್ಕೊಂಡು ಯೂಸ್ ಮಾಡ್ಕೋತಾರೆ. ಕಡ್ಡಿನ ಯಾರು ಯೂಸ್ ಮಾಡೋದೇ ಇಲ್ಲ, ಹಾಗೆ ಬಿಸಾಕ್ಬಿಡ್ತಾರೆ. ಅದ್ರ ಬದಲು ಎಳೆ ಕಡ್ಡಿನೂ ಕೂಡ ನಾವು ಎಷ್ಟು ನಾವು ಕೈಲಿ ಮುರಿಯೋದಕ್ಕೆ ಸಾಧ್ಯನೋ ಅಷ್ಟು ಅಂತ ಎಳೆ ಕಡ್ಡಿನೂ ಕೂಡ ನಾವು ಅದನ್ನು ಬಿಡಿಸಿ ನಾವು ನೀಟಾಗಿ ತೊಳೆದು ಯೂಸ್ ಮಾಡ್ಕೋಬೋದು. ಚಪಾತಿಗೆಲ್ಲ ಅದು ಯಾವುದೇ ಥರ ನಾರ್ ಥರ ಸಿಗೋದಿಲ್ಲ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಚಪಾತಿನಲ್ಲಿ ಚೆನ್ನಾಗಿ ಮಿಕ್ಸು ಆಗುತ್ತೆ. ಹಾಗೇನೆ ಟೇಸ್ಟ್ ವೈಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಿಟ್ಟು ನೆನೆಲಿ ಅನ್ನೋ ಕಾರಣಕ್ಕೆ ನಾನು ಮೊದಲು ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ಟು ಅದನ್ನ ಸೈಡಿಗೆ ಎತ್ತಿಟ್ಟು ನಾನೀಗ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ಮಶ್ರೂಮ್ ಗ್ರೇವಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಸೇಮ್ ಟು ಸೇಮ್ ಡಾಬಾ ಸ್ಟೈಲಲ್ಲಿ ಹೇಗೆ ಸಿಗುತ್ತೋ ಮಶ್ರೂಮ್ ಗ್ರೇವಿ ಅದೇ ಥರನೇ ಇರುತ್ತೆ. ಇದು ಚಪಾತಿಗೆ, ದೋಸೆಗೆ, ವೈಟ್ ರೈಸ್ಗೆ, ಕುಷ್ಕಾಗೆ, ಗೀ ರೈಸ್ಗೆ ಕೂಡ ತುಂಬಾನೇ ಸೈಡ್ ಡಿಶ್ ಆಗಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಕ್ಯಾಶು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಮೊದಲು ಮಸಾಲೆಗೆ ಅಂತ ರೆಡಿ ಮಾಡ್ಕೋತಾ ಇರೋದು. ಒಂದು ದಪ್ಪ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಸಪ್ರೇಟಾಗಿ. ಹಾಗೆ ಒಂದು ಟೊಮೊಟೊ ಕೂಡ ಕಟ್ ಮಾಡಿ ದೊಡ್ಡದಾಗಿನೇ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ಬೆಳ್ಳುಳ್ಳಿ ಕೂಡ ಬಿಡಿಸಿಟ್ಟಿದ್ದೀನಿ. ಹಾಗೆ ಒಂದು 8ರಿಂದ 10 ಗೋಡಂಬಿ ಕೂಡ ತೆಗೆದಿಟ್ಟಿದ್ದೀನಿ. ಮೊದಲು ಒಂದು ಬಾಣಲಿ ಕಾಯೋದಕ್ಕೆ ಇಟ್ಕೊಂಡು ಬಾಣಲಿ ಚೆನ್ನಾಗಿ ಕಾದ್ಮೇಲೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಮೀಡಿಯಂ ಸೈಜ್ನಲ್ಲಿ ಈರುಳ್ಳಿನ ಉದ್ದುದ್ವಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಬಿಡಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ಒಂದು 3-4 ಪೀಸ್ನಷ್ಟು ಚಕ್ಕೆ, ಹಾಗೆ ಒಂದು 4 ಪೀಸ್ ಲವಂಗ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಟೊಮೊಟೊನ ಯಾವಾಗ್ಲೂ ಲಾಸ್ಟಲ್ಲೇ ಹಾಕ್ಕೋಬೇಕು. ಟೊಮೊಟೊ ಹಾಕಿದ್ಮೇಲೆ ನೀರಿನಂಶ ಬಿಟ್ಕೊಳ್ಳೋದ್ರಿಂದ ಬೇರೆ ಇಂಗ್ರೀಡಿಯೆಂಟ್ಸ್ಗಳು ಯಾವುದೂ ಚೆನ್ನಾಗಿ ಫ್ರೈ ಆಗಲ್ಲ. ಹಾಗಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ ನಾವು ಟೊಮೊಟೊ ಹಾಕ್ಕೋಬೇಕಾಗಿರೋದು. ನೋಡಿ, ಇಲ್ಲಿ ಇಂಗ್ರೀಡಿಯೆಂಟ್ಸ್ಗಳೆಲ್ಲದೂ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ತೆಂಗಿನಕಾಯಿ ಮತ್ತು ಟೊಮೊಟೊನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕ್ಯಾಶು ಮಶ್ರೂಮ್ ಗ್ರೇವಿನಲ್ಲಿ ಕಾಜುನ ನಾವು ಎಷ್ಟು ಜಾಸ್ತಿ ಬಳಸ್ತೀವೋ ಅಷ್ಟು ಒಳ್ಳೆಯದು. ನಾನು ಇಲ್ಲಿ 7ರಿಂದ 8 ಪೀಸ್ನಷ್ಟು ಬಳಸಿದ್ದೀನಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಜಾಸ್ತಿನೇ ಬಳಸ್ಬೋದು. ತೆಂಗಿನಕಾಯಿನ ನಾನು ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಇಲ್ಲ ನಮಗೆ ಗ್ರೇವಿ ಕಮ್ಮಿ ಬೇಕು ಅಂದರೆ ನೀವು ತೆಂಗಿನಕಾಯಿ ಯೂಸ್ ಮಾಡದೇ ಇದ್ರೂ ಕೂಡ ನಡೆಯುತ್ತೆ. ಹಾಗೆ ಇದನ್ನೆಲ್ಲ ನಾವು ಎಷ್ಟು ಫ್ರೈ ಚೆನ್ನಾಗಿ ಮಾಡ್ಕೋತೀವೋ, ಕೆಂಪು ಕಲರ್ ಚೆನ್ನಾಗಿ ಬರೋ ಥರ ಅಷ್ಟು ಚೆನ್ನಾಗಿ ಬರುತ್ತೆ ಇದು.
ಈ ಗ್ರೇವಿನಲ್ಲಿ ಈ ಥರ ಉರಿಯೋದೇ ಮೇನು ಒಳ್ಳೆ ಟೇಸ್ಟ್ ಕೊಡುವಂಥದ್ದು. ಡಾಬಾ ಸ್ಟೈಲು ನಮಗೆ ಟೇಸ್ಟ್ ಕೊಡೋದು ಈ ಫ್ರೈ ಮಾಡೋದೇ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಆರಲಿ ಚೆನ್ನಾಗಿ. ಅದಾದಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಆದಷ್ಟು ನಾವು ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು. ಮಸಾಲೆ ತೆಳು ಆದರೆ ಅದನ್ನು ನಾವು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಮಸಾಲೆ ಗಟ್ಟಿ ಇದ್ರೇ ಮಸಾಲೆನೂ ಕೂಡ ನಾವು ಒಂದ್ಸಲ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಆದಷ್ಟು ಗಟ್ಟಿಗೆ ರುಬ್ಕೋಬೇಕು. ನೆಕ್ಸ್ಟು ನಾನು ಒಂದು ಪ್ಯಾನ್ನ ಕಾಯೋದಕ್ಕೆ ಇಟ್ಕೊಂಡು ಪ್ಯಾನ್ ಕಾದ್ಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋದಕ್ಕೆ ಅಂತ ಬಿಟ್ಟಿದ್ದೀನಿ. ಅಷ್ಟೊತ್ತಿಗೆ ನಾನು ಮಶ್ರೂಮ್ನ ತೋರಿಸ್ತಾ ಇದ್ದೀನಿ ನೋಡಿ. ಮಶ್ರೂಮ್ನ ನಾವು ಚೆನ್ನಾಗಿ ತೊಳ್ಕೊಬೇಕು. ನಾನು ಇದಕ್ಕೆ ತೊಗೊಂಡಿರೋದು 1 ಪ್ಯಾಕೆಟ್ನಷ್ಟು ಮಶ್ರೂಮು. ಈ ಮಶ್ರೂಮು ಚಿಕ್ಕದಾದರೆ ಅದನ್ನು ನಾವು 2 ಒಳಗೆ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ದೊಡ್ಡ ಮಶ್ರೂಮ್ ಆದರೆ ಅದನ್ನು 4 ಭಾಗ ಕಟ್ ಮಾಡ್ಕೊಬೇಕು. ನಾನು ತೊಗೊಂಡಿರೋ ಮಶ್ರೂಮು ಸ್ವಲ್ಪ ದೊಡ್ಡದಿದ್ದರಿಂದ ನಾನು 4 ಭಾಗ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 4 ರಿಂದ 5 ಸಲ ಚೆನ್ನಾಗಿ ತೊಳ್ಕೊಬೇಕು. ಈಗ ನೋಡಿ ಒಂದು 4 ರಿಂದ 5 ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆಲ್ಲ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಕೆಂಬಣ್ಣ ಬರಬೇಕು. ಹಾಗೆ ಜೀರಿಗೆ ಕೆಂಪಾದ್ಮೇಲೆ ಇದಕ್ಕೆ ನಾನು ಮೀಡಿಯಮ್ ಸೈಜ್ನ ಒಂದು ಈರುಳ್ಳಿನ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಕೂಡ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಟೊಮೊಟೊನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ಈ ಕಡೆ ನಾನು ಒಂದು ಮಿಕ್ಸಿ ಜಾರ್ಗೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಪದಾರ್ಥಗಳನ್ನೆಲ್ಲದೂ ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ತೊಳೆದು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಆದಷ್ಟು ಗಟ್ಟಿಗೆ ರುಬ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುವಂಥ ಮಶ್ರೂಮ್ ಕೂಡ ಹಾಕ್ಕೊಂಡು ನಾನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲೇ ಇದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅರಿಶಿನ ಹಾಕಿದಷ್ಟು ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಒಳ್ಳೆಯದು. ಹಾಗೆ ಈಗ ಮಸಾಲೆ ರುಬ್ಬಿಟ್ಕೊಂಡಿರೋದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಲೇ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆನ ಎಣ್ಣೆಲಿ ಉರಿಯೋದ್ರಿಂದನೇ ಇದು ಡಬಲ್ ಸ್ಟೈಲಿನ ಫ್ಲೇವರ್ ಕೊಡೋದು. ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾನು ಮಿಕ್ಸಿ ಜಾರ್ ತೊಳೆದಿರೋಂಥ ನೀರು ಹಾಕ್ಕೊಂಡು ಗ್ರೇವಿ ನಮಗೆ ಯಾವ ಅದಕ್ಕೆ ಬೇಕೋ ಅಷ್ಟು ಗಟ್ಟಿ ನೋಡಿಕೊಂಡು ನಾನು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀರೆಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಗ್ರೇವಿ ಎಲ್ಲ ಸರಿ ಹೋಯಿತು ಅಂತಂದಮೇಲೆ ಇದಕ್ಕೆ ನಾನು ಅಚ್ಕಾರದ ಪುಡಿ 1 ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ 1 ಸ್ಪೂನಷ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಗ್ರೇವಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೇ ಮಸಾಲೆಗೆ ನಾವು ಮಶ್ರೂಮ್ನ ಬದಲು ನಾವು ಬೇಕಿದ್ದರೆ ಹೂಕೋಸು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅದ್ರ ನೆಕ್ಸ್ಟ್ ನಾವಿಲ್ಲ ಕಡಲೆಕಾಳು ಯೂಸ್ ಮಾಡ್ತಿದ್ರೆ ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಈ ಗ್ರೇವಿ ಹೇಗಿರುತ್ತೆ ಅಂತಂದರೆ ನಿಮಗೆ ಚಪಾತಿಗೆ, ದೋಸೆಗೆ, ಪೂರಿಗೆ, ಇಲ್ಲಾಂದರೆ ವೈಟ್ ರೈಸ್ಗೆ, ಇಲ್ಲಾಂದರೆ ಗೀ ರೈಸ್ಗೆ ಯಾವುದಕ್ಕಾದ್ರೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಯಾವುದೇ ಡಾಬಾ ಸ್ಟೈಲು ಮಶ್ರೂಮ್ ಗ್ರೇವಿನೂ ಕೂಡ ಬಿಟ್ಕೊಡಲ್ಲ. ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪಕ್ಕದಲ್ಲಿ ಮೊಟ್ಟೆ ಕೂಡ ಬೇಯೋದಕ್ಕೆ ಇಟ್ಟಿದ್ದೆ ಟಿಫನ್ಗೆ ಅಂತ ಹೇಳಿ. ಬೆಳಗ್ಗೆ 10 ಗಂಟೆ ಇವತ್ತು ಕಾಲೇಜ್ ಇರಲಿಲ್ಲ, ಮಕ್ಕಳು ಎಕ್ಸಾಮ್ ನಡೀತಾ ಇರೋದ್ರಿಂದ ಅವ್ರು 10-10:30 ಹೋಗೋದ್ರಿಂದ ಇನ್ನು ಸಂಜೆನೇ ಬರೋದು. ಹಾಗಾಗಿ ಚಪಾತಿ ಮಶ್ರೂಮ್ ಗ್ರೇವಿ ಜೊತೆಗೆ ಬೇಯಿಸಿರೋ ಮೊಟ್ಟೆ ಕೂಡ ತಿನ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾನು ಮೊಟ್ಟೆ ಬೇಯೋದಕ್ಕೆ ಇಟ್ಕೊಂಡಿದ್ದೆ. ಬೆಂದಿರೋ ಮೊಟ್ಟೆನ ನೀವು ಯಾವಾಗಲೂ ಸಂಜೆ ಬದಲು ನೀವು ಆದಷ್ಟು ಬೆಳಗ್ಗೆ ಹೊತ್ತು ತಿನ್ನೋದು ಒಳ್ಳೆಯದು. ಪ್ರೋಟೀನ್ ಅಂಶ ಬೆಳಗ್ಗೆನೇ ಸಿಗೋದು ಇನ್ನೂ ತುಂಬ ಒಳ್ಳೆಯದು ಬಾಡಿಗೆ. ಮಶ್ರೂಮ್ ಗ್ರೇವಿ ರೆಡಿ ಆದಮೇಲೆ ಈ ಕಡೆ ನಾನು ಚಪಾತಿ ಬೇಯಿಸೋದಕ್ಕೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಟೈಮ್ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಚಪಾತಿ ಹಿಟ್ಟು ಕಲಸೋವಾಗಲೇ ನಾನು
ಎಳ್ಳನ್ನ ಹಾಕೋಬೇಕಾಗಿತ್ತು, ಬಿಳಿ ಎಳ್ಳನ್ನ. ಅಲ್ಲಿ ಮರ್ತಿದ್ರಿಂದ ನಾನು ಉಜ್ಜೋದಕ್ಕೆ ಚಪಾತಿ ಉಜ್ಜುವಾಗ ಚಪಾತಿ ಮೇಲೆ ಕೂಡ ನಾನು ಅದನ್ನ ಹಾಕೋತಾ ಇದ್ದೀನಿ. ಒಂಥರ ಗಾರ್ನಿಶ್ ಆಗೋ ಇರುತ್ತೆ. ಹಾಗೆ ಎಳ್ಳು ಮೂಳೆಗಳನ್ನ ಗಟ್ಟಿ ಮಾಡೋದಕ್ಕೆ ತುಂಬಾನೇ ಒಳ್ಳೇದು. ಈಗ ಒಂದು 5-6 ಇಯರ್ಸ್ ಬ್ಯಾಕು ಒಂದ್ಸಲ ವೈರಲ್ ಫೀವರ್ ಆಗಿದ್ದಾಗ ನನಗೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ರು. ನಾವು ಎಲ್ಲೇ ಚೆಕ್ ಮಾಡಿಸಿದ್ರು ಕೂಡ ಅದು ನನಗೆ ಪೂರ್ತಿ ವಾಸಿಯಾಗಿರಲಿಲ್ಲ. ಎಲ್ಲೇ ಈ ಜಾಯಿಂಟ್ಗಳು ಇದೆ ಅಲ್ಲೆಲ್ಲ ಜಾಯಿಂಟ್ ಪೇನ್ ತುಂಬಾನೇ ಬರ್ತಾ ಇತ್ತು. ಕೈ ಎತ್ತಿ ತಲೆ ಬಾಚ್ಕೊಳ್ಳೋಕ್ಕೂ ಆಗದಿರೋಷ್ಟು ಜಾಯಿಂಟ್ ಪೇನ್ಗಳಿತ್ತು. ಎಲ್ಲ ಕಡೆ ಜಾಯಿಂಟ್ಗಳಲ್ಲಿ ಕೂಡ ಪೇನ್ ಇತ್ತು. ಆ ಟೈಮಲ್ಲಿ ನಾನು ಹೋಮಿಯೋಪತಿ ತೋರಿಸಿದ್ದೆ. ಆ ಟೈಮಲ್ಲಿ ನನಗೆ ಡಾಕ್ಟರ್ ಹೇಳಿದ್ದು, ಎಳ್ಳು ನಾವು ಪ್ರತಿನಿತ್ಯದ ಅಡುಗೆಲಿ ನಾವು ಬಳಸೋದ್ರಿಂದ ನಮಗೆ ಮೂಳೆಗಳನ್ನ ಗಟ್ಟಿ ಮಾಡುತ್ತೆ ಅಂತ ನನಗೆ ಹೇಳಿದ್ರು. ಅದನ್ನ ನಾನು ಅವಾಗಿಂದನೂ ಕೂಡ ನಾನು ಫಾಲೋ ಅದು ಸ್ವಲ್ಪ ದಿನದಲ್ಲಿ ವಾಸಿ ಆದರೂ ಕೂಡ ನಾನು ಅವಾಗಿಂದ ಅದನ್ನು ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಎಳ್ಳನ್ನ ತುಂಬ ರೆಸಿಪಿಗಳಲ್ಲಿ ಯೂಸ್ ಮಾಡ್ತೀವಿ. ಪುಳಿಯೋಗರಲ್ಲಿರ್ಬೋದು, ಈ ಥರ ಚಪಾತಿಗಳಲ್ಲಿರ್ಬೋದು, ಅಡುಗೆಗಳಲ್ಲೂ ಅಷ್ಟೇ. ಒಗ್ಗರಣೆಗೆ ಎಳ್ಳೆಣ್ಣೆನ ಬಳಸ್ತೀವಿ. ಇಲ್ಲ ಈ ಥರ ಚಪಾತಿ ಬೇಯಿಸುವಾಗ ಕೂಡ ಚಪಾತಿ ಕಲಸುವಾಗ ಹಾಕೊಂಡಿಲ್ಲ ಅಂತಂದರೆ ಚಪಾತಿ ಬೇಯಿಸುವಾಗಲೂ ಕೂಡ ಎಣ್ಣೆನ ನಾವು ಅಡುಗೆಗೆ ಯೂಸ್ ಮಾಡ್ಬೋದು. ಅಡುಗೆಗೆ ಅಂತಲೇ ಎಳ್ಳೆಣ್ಣೆ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆಯದು ಮೂಳೆಗಳಿಗೆ ಅಂತ ನನ್ನ ಅನುಭವದ ಮಾತನ್ನ ಹೇಳ್ತಾ ಇದ್ದೀನಿ. ಪ್ಲೀಸ್ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ತುಂಬಾ ಟೇಸ್ಟಿ ಫುಡ್ ಅಂತಲೇ ಹೇಳ್ಬೋದು. ಹಾಗೆ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.